ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸುಷ್ಮಾ ಕ್ರಿಯೇಟಿವ್ಸ್ ಆ್ಯಂಡ್ ಬ್ಲಾಗ್ಸ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಿಮ್ಮೆಲ್ಲರಿಗೂ ನನ್ನ ಲಿಪ್ಸ್ಟಿಕ್ ಕಲೆಕ್ಷನ್ ಇದಂತೂ ಮೋಸ್ಟ್ ರಿಕ್ವೆಸ್ಟೆಡ್ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ನನಗೆ ಅವ್ರ ನೆನಪಿಲ್ಲ, ಅವ್ರ ಹೆಸರು. ತುಂಬಾ ಅಕ್ಕ ನೀವು ಎಲ್ಲ ವಿಡಿಯೋನು ಮಾಡ್ತಾ ಇದ್ದೀರಾ, ನಾನು ಕೇಳಿದಂಥ ವಿಡಿಯೋನ ಮಾಡ್ತಾ ಇಲ್ಲ, ಲಿಪ್ಸ್ಟಿಕ್ ಕಲೆಕ್ಷನ್ ತೋರಿಸಿ ನಿಮ್ಮ ಹತ್ರ ಇರೋದು ಅಂತ ಕೇಳ್ತಾ ಇದ್ರಿ. ಸೊ ಇವತ್ತು ಫೈನಲಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಸೊ ಈಗಾಗಲೇ ನಾನು ಫ್ಯೂ ಲಿಪ್ಸ್ಟಿಕ್ ನನ್ನ ಫೇವ್ರೇಟ್ ಆಗಿರೋಂಥ ಫ್ಯೂ ಲಿಪ್ಸ್ಟಿಕ್ನ ನಾನು ನನ್ನ ಪ್ರೀವಿಯಸ್ ವ್ಲಾಗ್ಸಲ್ಲಿ ಶೇರ್ ಮಾಡಿದ್ದೀನಿ. ಇವತ್ತು ನಾನು ನ್ಯೂಡ್ ಲಿಪ್ಸ್ಟಿಕ್ ನಾನು ಯಾವುದೆಲ್ಲ ಶೇಡ್ನ ಯೂಸ್ ಮಾಡ್ತೀನಿ, ಹಾಗೆ ರೀಸೆಂಟಾಗಿ ನಾನೊಂದು ವ್ಲಾಗ್ ಹಾಕಿದ್ದಾಗ ನಿಮ್ಮ ನ್ಯೂಡ್ ಲಿಪ್ಸ್ಟಿಕ್ ಹೇಗೆ ಅಪ್ಲೈ ಮಾಡ್ತೀರಾ, ಔಟ್ಲೈನ್ ಹಾಕೊತೀರಾ ಏನು ಅಂತ ನನಗೆ ಪರ್ಸ್ನಲ್ ಆಗೂ ಕೂಡ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ. ಸೊ ಹಾಗಾಗಿ ಇವತ್ತು ನಾನು ಹೇಗೆ ನ್ಯೂಡ್ ಲಿಪ್ಸ್ಟಿಕ್ನ, ನಂದೊಂದು ಸ್ವಲ್ಪ ಡಸ್ಕಿ ಸ್ಕಿನ್, ನಾನು ಅಷ್ಟು ಫೇರ್ ಆಗೂ ಇಲ್ಲ ಅಷ್ಟು ಡಾರ್ಕ್ ಆಗೂ ಇಲ್ಲ, ಮೀಡಿಯಮ್ ಸ್ಕಿನ್ ಟೋನ್ ನಂದು. ಸೊ ಹಾಗಾಗಿ ನೋಡೋಣ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಹೇಗೆಲ್ಲ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತೀನಿ, ಅದರಲ್ಲೂ ನ್ಯೂಡ್ ಶೇಡ್ನ. ಬಿಕಾಸ್ ಸ್ವಲ್ಪ ಡಸ್ಕಿ ಸ್ಕಿನ್ ಇರೋರಿಗೆ ನ್ಯೂಡ್ ಶೇಡ್ ಅಷ್ಟಾಗಿ ಚೆನ್ನಾಗಿ ಕಾಣಲ್ಲ, ಅಥವಾ ತುಂಬ ಡಾರ್ಕ್ ಕಲರ್ ಯೂಸ್ ಮಾಡಿ ಅವ್ರಿಗೆ ಡಸ್ಕಿ ಅಂದರೆ ಸ್ವಲ್ಪ ನ್ಯೂಡ್ ಶೇಡ್ ಹಾಕಿದಾಗ ಏನೋ ಫೇಸಲ್ಲಿ ಡಲ್ ಅನ್ನಿಸ್ತಾ ಇರುತ್ತೆ, ಆ ಥರ ಇರುತ್ತೆ. ಸೊ ಅದನ್ನು ಹೇಗೆ ಎನ್ಹ್ಯಾನ್ಸ್ ಮಾಡೋದು ಲಿಪ್ಸ್ನ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ನಾನು ಲಿಪ್ಸ್ಟಿಕ್ನ ಶೇರ್ ಮಾಡೋದಕ್ಕೂ ಮುಂಚೆ ನಾನು ಹೇಗೆ ನ್ಯೂಡ್ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಫಸ್ಟು. ಆಮೇಲೆ ನಾನು ಯಾವುದೆಲ್ಲ ನ್ಯೂಡ್ ಕಲರ್ ಶೇಡ್ನ ಇಟ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಇವತ್ತು ಯಾವುದೆಲ್ಲ ಲಿಪ್ಸ್ಟಿಕ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ಯಾವುದೆಲ್ಲ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ, ಅದು ಎಲ್ಲದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಈಗಂತೂ ಅಮೆಝಾನ್ ಸೇಲ್ ನಡೀತಿದೆ. ಸೊ ನಿಮಗೆ ಒಂದು ಅಫೋರ್ಡೆಬಲ್ ಪ್ರೈಸಲ್ಲಿ, ಒಂದು ಬೆಸ್ಟ್ ಪ್ರೈಸಲ್ಲಿ ಈ ಎಲ್ಲ ಲಿಪ್ಸ್ಟಿಕ್ನು ನೀವು ಪರ್ಚೇಸ್ ಮಾಡ್ಬೋದು. ಹಾಗೆ ಈಗ ಅಮೆಝಾನ್ ಸೇಲ್ ನಡೀತಿರೋದ್ರಿಂದ ಎಲ್ಲ ಟಾಪ್ ಬ್ರ್ಯಾಂಡ್ಸ್ ಮೇಲೆ 50-80% ಡಿಸ್ಕೌಂಟ್ ಕೂಡ ಇದೆ. ನಿಮ್ಮ ಫೇವ್ರೆಟ್ ಬ್ರ್ಯಾಂಡ್ನ ಹೋಗಿ ನೀವೊಂದು ಅಫೋರ್ಡೆಬಲ್ ಪ್ರೈಸಲ್ಲಿ ಶಾಪ್ ಮಾಡ್ಬೋದು. ಸೊ ಬನ್ನಿ ಬೇಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾರ್ಮಲ್ ಆಗಿ ನಾನು ಏನಾದ್ರು ಲಿಪ್ಸ್ಟಿಕ್ ಹಾಕೊತಾ ಇದ್ದೀನಿ ಅಂದಾಗ ನಾನು ಲಿಪ್ ಲೈನರ್ ಏನು ಹಾಕಕ್ಕೆ ಹೋಗಲ್ಲ. ಬಿಕಾಸ್ ಡಾರ್ಕ್ ಇದ್ದರೆ ಲಿಪ್ಸ್ಟಿಕ್ನ ನಾನು ಲೈನರ್ ಏನು ಯೂಸ್ ಮಾಡೋದಕ್ಕೆ ಹೋಗಲ್ಲ. ನಂದು ಮುಂಚೆನೇ ಲಿಪ್ ಶೇಪ್ ಎಲ್ಲ ಚೆನ್ನಾಗಿರೋದ್ರಿಂದ ಸೊ ನಾನು ಲಿಪ್ ಲೈನರ್ನ ಯೂಸ್ ಮಾಡಲ್ಲ. ಬಟ್ ನಾನು ನ್ಯೂಡ್ ಶೇಡ್ನ ಯೂಸ್ ಮಾಡಿದಾಗ ಈ ಕಲರ್ ಲಿಪ್ ಲೈನರ್ನು ಕೂಡ ಯೂಸ್ ಮಾಡ್ತೀನಿ. ಇದು ಬಂದು ಸ್ವಿಸ್ ಬ್ಯೂಟಿ ಅವ್ರದ ಬೋಲ್ಡ್ ಮ್ಯಾಟ್ ಲೈನರ್ ಅಂತ. ಇದ್ರ ಶೇಡ್ ಬಂದು ನಾನು ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಶೇಡ್ ಎಲ್ಲಿದೆ ಅಂತ ನನಗೆ ಸಿಗ್ತಾ ಇಲ್ಲ ಶೇಡು. ಸೊ ನಾನು ಡಾರ್ಕ್ ಚಾಕ್ಲೇಟ್ 12 ಅಂತ ಇದೆ, ಇದು ಯೂಸ್ ಮಾಡೋದು ನಾನು. ಇದರ ಲಿಂಕ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಫಸ್ಟು ನಾನು ಲೈನರಿಂದ ಔಟ್ಲೈನ್ ಮಾಡ್ಕೊತೀನಿ. ಯಾವುದಾದ್ರು ನಾನು ನ್ಯೂಡ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ ಅಂದಾಗ ಮಾತ್ರ ನಾನು ಲೈನರ್ನ ಯೂಸ್ ಮಾಡೋದು. ಸೊ ನೋಡ್ಬೋದು ಇಲ್ಲಿ ಔಟ್ಲೈನ್ನ ಮಾಡ್ಕೊಂಡಿದ್ದೀನಿ. ತುಂಬ ತಿಕ್ಕಾಗೂ ಮಾಡ್ಕೊಳಕ್ಕೆ ಹೋಗಿಲ್ಲ, ಹಾಗೆ ನಾನು ಲಿಪ್ಸಿಂದ ಈಚೆ ಹಾಕಿಲ್ಲ. ಬಿಕಾಸ್ ನೀವು ಈಚೆ ಹಾಕಿದಾಗ ಲಿಪ್ ತುಂಬ ಅಗಲ ಕಾಣುತ್ತೆ, ನನಗೆ ಅಷ್ಟೊಂದು ಅಗಲ ಬೇಕಾಗಿಲ್ಲ. ಸೊ ಹಾಗಾಗಿ ನಾನು ನನ್ನ ಲಿಪ್ಸ್ ಶೇಪ್ ಹೇಗಿದೆ ಜಸ್ಟ್ ಅದನ್ನೇ ಔಟ್ಲೈನ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದನ್ನು ಜಸ್ಟ್ ಹಾಗೇ ಸ್ಪ್ರೆಡ್ ಮಾಡ್ಕೊತೀನಿ ಫಸ್ಟು. ಇದಿಷ್ಟ ಆದಮೇಲೆ ಇದೇ ಒಂದು ಲಿಪ್ ಕಲರ್ ಬಂದಿದೆ. ಬಟ್ ನಮಗೆ ನ್ಯೂಡ್ ಶೇಡ್ ಬೇಕಾಗಿರೋದ್ರಿಂದ ಇಷ್ಟು ಡಾರ್ಕ್ ಶೇಡ್ ಬೇಕಾಗಿಲ್ಲ ನನಗೆ. ಸೊ ಹಾಗಾಗಿ ನಾನು ಲ್ಯಾಕ್ಮಿ ಅವರ ಫಾರ್ ಎವರ್ ಮ್ಯಾಟ್ ಅನ್ನೋ ಈ ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಶೇಡ್ ಬಂದು ನ್ಯೂಡ್ ಮಿತ್ ಅಂತ, ನ್ಯೂಡ್ ಮಿತ್. ಹಾಗೆ ನಾನು ಸೇಮ್ ಕಲರ್ನೇ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನನ್ನ ಪ್ರೀವಿಯಸ್ ವಿಡಿಯೋಲ್ಲಿ ನಾನು ಅದೇ ಬ್ರ್ಯಾಂಡಿಂದ ಹಾಕಿದ್ದೀನಿ, ಅದರಲ್ಲಿ ನೀವು ಕಲರ್ನ ಚೂಸ್ ಮಾಡ್ಕೊಬೋದು. ಬಟ್ ಇವತ್ತು ನೀವು ಮೋಸ್ಟ್ ರಿಕ್ವೆಸ್ಟೆಡ್ ಆಗಿರೋದ್ರಿಂದ ನ್ಯೂಡ್ ಶೇಡ್ ಯಾವ ಕಲರ್ ಶೇಡ್ ನನ್ನ ಹತ್ರ ಇದೆ ಅದೇ ಸೇಮ್ ಶೇಡ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಮಾಡಿರ್ತೀನಿ. ಸೊ ನೋಡ್ಬೋದು ಇದು ಯಾವ ಕಲರ್ ಇದೆ ಅಂತ. ಇದನ್ನು ಜಸ್ಟ್ ಇನ್ನರ್ ಲೈನಿಗೆ ಈ ರೀತಿ
ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈ ರೀತಿ ನಾನು ನನ್ನ ನ್ಯೂಡ್ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತೀನಿ. ಹಾಗೆ ಅಮೆಝಾನ್ ಶಾಪಿಂಗ್ ಹಾಲ್ ಅಂತ ಮಾಡಿದ್ದೆ, ಅದರಲ್ಲೂ ಕೂಡ ನಾನು ಶುಗರ್ ಪಾಪ್ ಅವರ 4 ಲಿಪ್ಸ್ಟಿಕ್ ಏನೋ ಅದು ಒಂದೇ ಸ್ಟಿಕ್ಕಲ್ಲಿರೋ ಅಂಥ ಲಿಪ್ಸ್ಟಿಕ್ನ ತರಿಸಿದೆ. ಅದಂತೂ ತುಂಬಾ ಚೆನ್ನಾಗಿದೆ. ಅದನ್ನು ನಾನು ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿಲ್ಲ, ಬಿಕಾಸ್ ಪದೇ ಪದೇ ಅದನ್ನೇ ತೋರ್ಸೋಕ್ಕಾಗಲ್ಲ. ನಾನು ಯಾವುದು ಶಾಪ್ ಮಾಡಿರ್ತೀನಿ ಅದನ್ನು, ಸೊ ಹಾಗಾಗಿ ನಾನು ಅದನ್ನು ಇನ್ಕ್ಲೂಡ್ ಮಾಡೋಕ್ಕೆ ಹೋಗಿಲ್ಲ. ನನ್ನ ಹತ್ರ ಏನಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ಇದಿಷ್ಟು ನಾನು ನ್ಯೂಡ್ ಶೇಡ್ ಹೇಗೆ ಹಾಕ್ಕೊಳೋದು ಅಂತ ತೋರಿಸಿದ್ದು. ಹಾಗೆ ನನ್ನ ಹತ್ರ ಯಾವುದೆಲ್ಲ ಶೇಡ್ ಇದೆ ಅನ್ನೋದನ್ನ ನಾನು ತೋರಿಸ್ತಾ ಹೋಗ್ತೀನಿ. ಫಸ್ಟು ಲಾರಿಯಲ್ ಪರ್ಸ್ನಲ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇದು ಅಷ್ಟೇ ಸ್ಕಿನ್ ಅಂದರೆ ನಿಮ್ಮ ಲಿಪ್ಸ್ನ ಡ್ರೈ ಮಾಡೋದಿಲ್ಲ. ಇದು ನೋಡ್ಬೋದು ಈ ರೀತಿ ಇದೆ, ಫುಲ್ಲು ಕ್ರೀಮಿ ಟೆಕ್ಸ್ಚರಲ್ಲಿದೆ. ನಾನು ಇಲ್ಲಿ ಹಾಕಿ ಕೂಡ ತೋರಿಸ್ತೀನಿ ಒಂದೊಂದೇ ಯಾವ ರೀತಿ ಇದೆ ಅಂತ. ಕಲರ್ ನೋಡ್ಬೋದು ಯಾವ ರೀತಿ ಇದೆ ಅಂತ. ಕಲರ್ ತುಂಬಾ ಚೆನ್ನಾಗಿದೆ. ಕಲರ್ ಅಂತೂ ನಿಮ್ಮ ಮೇಯ್ನಾಗಿ ಲಿಕ್ವಿಡ್ ಲಿಪ್ಸ್ಟಿಕ್ನ ಹಾಕಿದಾಗ ನಮ್ಮ ಲಿಪ್ಸ್ ತುಂಬಾ ಡ್ರೈ ಆಗುತ್ತೆ, ಪ್ಯಾಚ್ ಆಗುತ್ತೆ. ನೀವೇನಾದ್ರು ಸರಿಯಾಗಿ ಅದನ್ನು ಲಿಪ್ ಬಾಮ್ ಹಾಕಿ ಮಾಯ್ಶ್ಚರೈಸ್ ಮಾಡಿಲ್ಲ, ಅಥವಾ ನಿಮಗೆ ತುಂಬಾ ಡ್ರೈ ಲಿಪ್ಸ್ ಇದೆ ಅಂದರೆ, ಬಟ್ ಇದನ್ನು ಹಾಕಿದಾಗ ಆ ಥರ ಏನೂ ಕೂಡ ಆಗಲ್ಲ. ತುಂಬಾ ಚೆನ್ನಾಗಿದೆ ಈ ಲಿಪ್ಸ್ಟಿಕ್ಕು. ಇದು ಲಾರಿಯಲ್ ಮತ್ತು ಶೇಡ್ ನಂಬರ್ 223 ಅಂತ ಐ ಲೂಸ್ ಅಪ್ ಅಂತ ಇದೆ. ಸೊ ಇದು ಒನ್ ಆಫ್ ಮೈ ಫೇವ್ರೆಟ್ ನ್ಯೂಡ್ ಲಿಪ್ಸ್ಟಿಕ್. ಇನ್ನು ಒಂದು ಬಂದರೆ ಕಲಬಾರ್. ಇದಂತೂ ಮೋಸ್ಟ್ ಆಫ್ ಮೈ ವಿಡಿಯೋಸಲ್ಲಿ ಎಲ್ಲದರಲ್ಲೂ ನಾನು ಲಿಪ್ಸ್ಟಿಕ್ ಹಚ್ಕೊಂಡಿದ್ದಾಗ ಈ ಲಿಪ್ಸ್ಟಿಕ್ ಕಲರ್ ಹೇಳಿ ಅಂತ ಕೇಳ್ತಾನೆ ಇದ್ರಿ. ನನ್ನ ಮೋಸ್ಟ್ ಫೇವ್ರೆಟ್ ಅಂದರೆ ಇದು ಕಲಬಾರ್ದು. ಇದ್ರ ಶೇಡ್ ಬಂದು ಒನ್ ಸಿನ್ ಅಂತ ಇದೆ. ಇದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇದ್ರ ಕಲರು ಅಷ್ಟೇ ತುಂಬಾ ಚೆನ್ನಾಗಿದೆ. ಇಲ್ಲಿ ಹಾಕ್ತೀನಿ ನೋಡಿ ಈ ಕಲರ್. ಇದಕ್ಕಿಂತ ಇದೊಂದು ಚೂರು ಡಾರ್ಕ್ ಇದೆ ಅಷ್ಟೇ. ಆಲ್ಮೋಸ್ಟ್ ನ್ಯೂಡ್ ಶೇಡ್ ಎಲ್ಲ ಒಂದೇ ಥರ ಬರುತ್ತೆ. ನಾವು ಡಸ್ಕಿ ಸ್ಕಿನ್ ಇರೋದ್ರಿಂದ ಅಷ್ಟು ಲೈಟ್ ಕಲರ್ ಹಚ್ಚಿದ್ರು ಅಷ್ಟು ಚೆನ್ನಾಗಿ ಕಾಣಲ್ಲ. ಇದೊಂಥರ ಮೀಡಿಯಮ್ ಕಲರ್ ಆಗಿರುತ್ತೆ. ಸೊ ಇದು ನನ್ನ ಮೋಸ್ಟ್ ಫೇವ್ರೆಟ್ ಕಲರ್ ಇದು. ಸೊ ಇದು ಅಷ್ಟೇ ನಿಮ್ಮ ಲಿಪ್ನ ತುಂಬ ಡ್ರೈ ಮಾಡೋದಕ್ಕೆ ಹೋಗಲ್ಲ, ತುಂಬಾ ಚೆನ್ನಾಗಿರುತ್ತೆ, ತುಂಬ ಮಾಯ್ಶ್ಚರೈಸ್ಡ್ ಆಗಿರುತ್ತೆ. ಇದು ಕಲಬಾರ್ದು. ಆಮೇಲೆ ನೆಕ್ಸ್ಟ್ ಬರೋದಾದರೆ ಈಗ ತೋರಿಸಿದ್ನಲ್ಲ ನಾನು ಇವಾಗ ಹಚ್ಚಿರೋ ಅಂತ ಲ್ಯಾಕ್ಮಿ ಫಾರ್ ಎವರ್ ಮ್ಯಾಟ್ ಲಿಪ್ಸ್ಟಿಕ್. ಇದ್ರ ಶೇಡ್ ಬಂದು 17 ನ್ಯೂಡ್ ಮಿತ್ ಅಂತ. ಇದು ಅಷ್ಟೇ ಕಲರ್ ವೈಸ್ ತುಂಬ ಚೆನ್ನಾಗಿದೆ. ಹಾಗೆ ಲಿಕ್ವಿಡ್ ಲಿಪ್ಸ್ಟಿಕ್ ಡ್ರೈ ಮಾಡಲ್ಲ, ತುಂಬ ಲಾಂಗ್ ಲಾಸ್ಟಿಂಗ್ ಇದೆ. ಇದೆರಡಕ್ಕಿನ್ನ ಇದು ಸ್ವಲ್ಪ ಲೈಟ್ ಕಲರ್. ಇದು ನನ್ನ 2ನೇ ಬಾಟಲ್. ಇದರಲ್ಲಿ ಇನ್ನೊಂದು ಕಲರು ಕೂಡ ನಾನು ನನ್ನ ಪ್ರೀವಿಯಸ್ ವಿಡಿಯೋಲ್ಲಿ ಶೇರ್ ಮಾಡಿದ್ದೀನಿ, ಪಿಂಕ್ ಕಲರು, ಚರಿ ಪಿಂಕ್ ಏನೋ ಅದು ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಇದು ಲಾಂಗ್ ಲಾಸ್ಟಿಂಗ್, ತುಂಬ ಬೇಗ ಸ್ಮರ್ಜ್ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ ಇದು. ಸೊ ಹಾಗಾಗಿ ಇದು ಒನ್ ಆಫ್ ಮೈ ಫೇವ್ರೆಟ್ ಲಿಪ್ಸ್ಟಿಕ್. ಇನ್ನು ನೆಕ್ಸ್ಟ್ ಬರೋದಾದರೆ ಅಗೇನ್ ಕಲಬಾರ್ದೇ ನಾನು ಡೈಲಿ ಬೇಸಿಸಲ್ಲಿ ಯಾವುದಾದ್ರು ವಿಡಿಯೋ ಶೂಟ್ ಮಾಡೋಕ್ಕೆ ಆಗಿರಲಿ ಅಥವಾ ನನ್ನ ಡೈಲಿ ವ್ಲಾಗ್ಸ್ ಮಾಡಬೇಕಾದ್ರೆ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಅಂಥ ಲಿಪ್ಸ್ಟಿಕ್. ಇದನ್ನು ಲಿಪ್ಸ್ಟಿಕ್ ನೀವು ಹಚ್ಕೊಂಡ್ರೂ ಹಚ್ಚಿದ್ದೀರಾ ಅಂತ ಅನಿಸೋದೇ ಇಲ್ಲ. ಸ್ವಲ್ಪ ಈವನ್ ಟೋನ್ ಆಗಿ ಕೊಡುತ್ತೆ ನಿಮ್ಮ ಲಿಪ್ಸ್ನ. ಸೊ ಇದು ಬಂದು ಈ ಕಲರ್ ಇದೆ. ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂದಿದೆ, ಇಷ್ಟೇ ಇರೋದು ಈ ಕಲರ್. ಇದು ಸ್ವಲ್ಪ ಡಾರ್ಕ್. ಇದು ನೋಡ್ಬೋದು ಯಾವ ಕಲರ್ ಇದೆ ಅಂತ. ಈ ಎಲ್ಲದಕ್ಕಿಂತ ಇದು ಸ್ವಲ್ಪ ಡಾರ್ಕ್ ಇದೆ. ಇದು ನನ್ನ ರೆಗ್ಯುಲರ್ ಬೇಸಿಸ್ ಮೇಲೆ ನಾನು ಹಚ್ಚೋವಂಥ ಲಿಪ್ಸ್ಟಿಕ್. ಇದ್ರ ಶೇಡ್ ನನ್ನ ಹತ್ರ ಶೇಡ್ ನಂಬರ್ ಇಲ್ಲ, ಹೋಗ್ಬಿಟ್ಟಿದೆ ಇಲ್ಲಿ ಸ್ಟಿಕ್ಕರು. ಸೊ ನೋಡಿ ನಾನು ಆನ್ಲೈನಲ್ಲಿ ನೋಡಿ ನನ್ನ ಪ್ರೀವಿಯಸ್ ಇದು ಮೋಸ್ಟ್ಲಿ ನಾನು ಆಫ್ಲೈನ್ ಪರ್ಚೇಸ್ ಮಾಡಿದ್ದೋ ಏನೋ ನನಗೆ ನೆನಪಿಲ್ಲ. ಸೊ ಇದನ್ನು ಹುಡುಕಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ಬರೋದಾದರೆ ಫೇಸಸ್ ಕೆನಡಾ. ಇದು ರೀಸೆಂಟಾಗಿ ಫೇವ್ರೆಟ್ ಅಂತಲೇ ಹೇಳ್ಬೋದು. ಸೊ ಇದು ಫೇಸಸ್ ಕೆನಡಾ ಅಲ್ಟ್ರಾ ಪ್ರೋ HD ಅಂತ. ಇದ್ರ ಕಲರು ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ ಫುಲ್ ಮ್ಯಾಟಿಫೈಯಿಂಗ್ ಆಗಿರುತ್ತೆ. ಇದು ಎಲ್ಲದಕ್ಕಿಂತ ಇದೊಂದು ಸ್ವಲ್ಪ ಲೈಟ್ ಪಿಂಕಿಶ್ ಕಲರ್ ಬರುತ್ತೆ. ಸೊ ಇದು ಅಷ್ಟೇ ಹಾಕಿದಾಗ ತುಂಬ ಚೆನ್ನಾಗಿ ಒಂದೊಳ್ಳೆ ಲುಕ್ ಕೊಡುತ್ತೆ ಫೇಸಿಗೆ. ಸೊ ಇದನ್ನು ಕೂಡ ಯೂಸ್ ಮಾಡ್ತೀನಿ. ಇದ್ರ ಶೇಡ್ ಮೇಡ್ ಇನ್ ಜರ್ಮನಿ.
ಇದರಲ್ಲಿ ಇಂಟೆನ್ಸ್ ಮ್ಯಾಟ್ ಲಿಪ್ಸ್ಟಿಕ್ ಪ್ಲಸ್ ಪ್ರೈಮರ್ ಇರೋದ್ರಿಂದ ನಿಮ್ಮ ಲಿಪ್ಸ್ನ ಡ್ರೈ ಮಾಡೋದಿಲ್ಲ, ಹಾಗೆ ತುಂಬ ಡ್ರೈ ಮಾಡಿ ಇದಾಗುತ್ತಲ್ಲ, ಡ್ರೈ ಆಗಿ ಫ್ಲೇಕ್ಸ್ ಥರ ಬರುತ್ತಲ್ಲ, ಆ ಥರ ಏನೂ ಕೂಡ ಆಗಲ್ಲ. ಇದ್ರ ಟೀ ರೋಸ್ 10 ಅಂತ ಇದೆ ಶೇಡ್, ಇದು ಟೀ ರೋಸ್ 10, ಇದು ನನ್ನ ಫೇವ್ರೆಟ್. ಸೊ ಇದಿಷ್ಟ ಆದಮೇಲೆ ಇದು ಆಲ್ರೆಡಿ ತೋರಿಸಿದ್ದೀನಿ ಲೈನರ್, ಇದನ್ನು ನಾನು ನ್ಯೂಡ್ ಲಿಪ್ಸ್ಟಿಕ್ಗೆ ಯೂಸ್ ಮಾಡೋ ಅಂಥ ಲೈನರ್. ಸೊ ಇದಿಷ್ಟು ಲಿಪ್ಸ್ಟಿಕ್ ನಾನು ನನ್ನ ಪರ್ಸ್ನಲ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇದು ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ, ಹಾಗೆ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.